ಹಚ್ಚೋದಕ್ಕೂ ಮತ್ತೇನು ಹಚ್ಚೋದಕ್ಕೂ ಓಟ್ ಹಾಕ್ಬೋದೇನೋ. ಇಲ್ಲಿ ಭಂಡಾರಕ್ಕೆ ಮೇಲೆ ಕೈ ಬಿಡೋದು, ವಿಭೂತಿ ಮೇಲೆ ಕೈ ಬಿಡೋದು, ಮತ ಬದಲಾಯಿಸುವಂಥ ಜನ ಸಾಕಷ್ಟು ಬುದ್ಧಿವಂತರಿದ್ದಾರೆ. ಅದಕ್ಕಾಗಿ ಇನ್ನೂ ಈ ಚುನಾವಣೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೆಲಮಟ್ಟದಲ್ಲೇ ಕತ್ತಿಯವರು ಸಹಿತ ಒಳ್ಳೆಯ ಹೆಸರುಗಳಿದ್ದಾವೆ, ಯಾಕೆ ಉಳಿದ ತಾಲೂಕುಗಳಲ್ಲ. ಹೀಗಾಗಿ ಅವ್ರಿಗೂ ಒಂದು ಭರವಸೆ ಇದೆ, ಹೌದಪ್ಪ ನಾವು ಗೆಲ್ಲಬಹುದು ಅಂತೇಳಿ. ಹೀಗಾಗಿ ಇವೆರಡೂ ಕುಟುಂಬಗಳ ಮಧ್ಯೆ, ಅದರಲ್ಲೂ 4 ಕುಟುಂಬಗಳಿದ್ದಾವೆ. ಎ ಬಿ ಪಾಟೀಲು, ಕತ್ತಿಯವ್ರದ್ದು ಒಂದು 2, ಮತ್ತು ಈ ಸೈಡ ನಮ್ಮ ಜೊಲ್ಲೆ ಮತ್ತು ಜಾರಕಿಹೊಳಿ ಕುಟುಂಬದವರು. ಇವ್ರು ಯಾರು ಪ್ರಬಲರಾಗ್ಬೋದು ಅನ್ನೋದು. ಮತ್ತು ಇನ್ನೊಂದು ಇಲ್ಲಿ ಭಾಳ ಗಮನಿಸ್ಬೇಕಾದ್ರೆ ಪಟ್ಟಣವರು ಇಲ್ಲಿ ಬಂದಿದ್ದರು ಅನ್ನುವಂಥ ಮಾತನ್ನು. ಮತ್ತು ಈಗ ಮಲ್ಲಣ್ಣ ಯಾದವಾಡ ಅಂತ ಏನಲ್ಲಿ ಅವರು ಇಲೆಕ್ಷನ್ದಲ್ಲೇ ಇವರು ಎದುರಾಳಿಗಿದ್ರು, ಇವರು ಸಹಿತ ಇವತ್ತು ವಿಶೇಷವಾಗಿ ನಿಮಗೆ ಹೇಳಬೇಕಾಗಿದ್ದಪ್ಪ ಅಂತಂದ್ರೆ ಈ ಒಂದು ನೆಲೆಗಟ್ಟಿನಲ್ಲೇ ಏನಪ್ಪ ಅಂತಂದ್ರೆ ಒಂದಿಷ್ಟು ಗಡಬಡಿ ಆಗ್ಬೋದೇನೋ ಅನ್ನುವಂಥದ್ದು. ಯಾಕಂದ್ರೆ ಈಗ ನಿಮ್ಮ ಬೈರಂಗಲ್ ಆಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ಆ ಕಡೆ ನಮ್ಮ ಲಕ್ಷ್ಮಣ ಸವದಿಯವರ ಏರಿಯಾ ಆಗಿರ್ಬೋದು, ಹಸನಿ ಮತ್ತು ಅದೇ ಕಾಲಕ್ಕೆ ಇದು ಇನ್ನು ಕಾಗವಾಡ ಆಗಿರ್ಬೋದು, ಇನ್ನುಳಿದ ಕಡೆ ಎಲ್ಲರೂ ಒಂದು ರೀತಿ ವಾಸ್ತವ ಇನ್ನೂ ಕ್ಲಿಯರ್ ಆಗ್ತಾಯಿಲ್ಲ. ಹೀಗಾಗಿ ಲಕ್ಷ್ಮಣ್ ಸವದಿ ಅವರ ವಿಚಾರ ಅಂತ ಈಗಾಗಲೇ ಅಸ್ಪಷ್ಟವಾಗಿದ್ದಾರೆ. ಬಟ್ ಇಲ್ಲಿಯ ನಾಳೆ 20 ಜನರ ಗೆಲುವಿನ ಮೇಲೆ ಎಲ್ಲ ನಿರ್ಧಾರ ಆಗುವಂಥದ್ದು. ಮತ್ತು ಇನ್ನೊಂದು ಮಾತನ್ನು ನಾವು ಭಾಳ ಗಮನಿಸಬೇಕಾಗಿದೆ, ಭಾಳಷ್ಟು ಜನ ಜಾರಕಿಹೊಳಿ ಅವರ ಜಿಲ್ಲಾ ಮಟ್ಟದ ನಾಯಕತ್ವಕ್ಕೆ ಒಳಗೆ ವಿರೋಧ ಮಾಡ್ತಾಯಿದ್ರು ಅನ್ನೋ ಸುದ್ದಿಗಳು ಬರ್ತಾಯಿದ್ದಾವೆ. ಹೀಗಾಗಿ ಇವರು ಏನಿವತ್ತು ನಮ್ಮ ಬಾಲಚಂದ್ರ ಅವರು, ನಮ್ಮ ಸತೀಶ್ ಅವರು ಏನೊಂದು ಪ್ರಯತ್ನ ಮಾಡ್ತಾಯಿದ್ದಾರೆ, ಇದು ಯಶಸ್ವಿ ಆದಿತ್ಯ ಅನ್ನೋ ಸಂಶಯ ಕಾರಣವಾಗಿತ್ತು. ಏನೂ ಆಗಲಿ, ಒಟ್ಟಾರೆಯಾಗಿ ಉಮೇಶ್ ಕತ್ತಿ